ಅದ್ರ ಒಳಗೆ ಇನ್ನೂ ಒಂದು ಒಳಗೆ ಚಿಕ್ಕ ಸ್ಟೋನ್ಸ್ 4 ಪೀಸ್ 12 ಪೀಸಸ್ ಒಂದು ಲೋಟಸ್ ಥರ ಸೆಟ್ ಮಾಡಿ ದಟ್ 100 petals ಲೋಟಸ್. ಈ ಹಾಲ್ನಲ್ಲಿ ಸರ್ ಹಿಯರ್ ಈ ಪಿಲ್ಲರಲ್ಲಿ ಶೇಜ್ ರಂಬಾ ಡ್ಯಾನ್ಸ್ ಅಪ್ಸರ್ ರಂಬೆ ಡ್ಯಾನ್ಸ್ ಮಾಡಕ್ಕೆ ಬಂದ ಇವರು ಇಲ್ಲಿ ಹೆಡ್ಸ್ ದತ್ತಾತ್ರೇಯ ಒನ್ ಆಫ್ ದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಾಳ ಹಾಕ್ತಿದ್ದಾರೆ ತಾಳ. ಹಿಯರ್ ಶಿವ ಅಂಡ್ ಪಾರ್ವತಿ 2 members see the ರಂಬಾ ಡ್ಯಾನ್ಸ್. ಸನ್ ಸೂರ್ಯ ಈಸ್ ಆಲ್ಸೋ ಪ್ಲೇಯಿಂಗ್ ಸನ್ನಾಯ್ ಗೊತ್ತಲ್ಲ ಮೇಳ ಅಂತ ತಂಬೂರ ವೀಣಾವಾದ್ಯ. ಇದು ರಿಟೇಶ್ವರ ಡೋರ್, ನಂದೀಶ್ವರ ಮೃದಂಗ, ಪಂಚಮುಖ ಬ್ರಹ್ಮ ಮೃದಂಗ. ಇಲ್ಲಿ ನಟರಾಜ, ಮೂನ್ ಗಾಡ್, ಮೂನ್ ಅಂದರೆ ಚಂದ್ರ, ಸನಾತನ ಮಹರ್ಷಿ ಋಷಿ, ಇದು ಚಂದ್ರ, ಅದು ಸೂರ್ಯ. ಇದು ಸನಾತನ ಮಹರ್ಷಿ ಋಷಿ. ದಿಸ್ ಆಲ್ ಮೆಂಬರ್ ಸಿಟಿಂಗ್ ದ ಪ್ಲೇಸ್ ಅಂಡ್ ಸಿ ದ ರಂಬಾ ಡ್ಯಾನ್ಸ್. ದಿಸ್ ದ ಡ್ಯಾನ್ಸಿಂಗ್ ರಿಯಲ್ ರಂಬಾ, ಅಲ್ಲಿ ಹೆವನ್ ಮೇ ಡ್ಯಾನ್ಸಿಂಗ್. ದಟ್ ಸ್ಟೋರಿ ನಮಗೆ ಇರಬೇಕು. ನೆಕ್ಸ್ಟ್ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಹಿಯರ್ ರಂಬಾ ಡ್ಯಾನ್ಸ್ ಮಾಡ್ತಿದ್ದಾರೆ. 3 heads ದತ್ತಾತ್ರೇಯ ಒನ್ ಆಫ್ ದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಾಳ ಹಾಕಿದ್ದಾರೆ. ಶಿವ ಅಂಡ್ ಪಾರ್ವತಿ 2 members see the ರಂಬಾ ಡ್ಯಾನ್ಸ್. ಸನ್ ಸೂರ್ಯ he is also playing ಸನ್ನಾಯ್. ತಂಬೂರ ವೈಲಿನ್, ರಿಟೇಶ್ವರ ಡೋರ್, ನಂದೀಶ್ವರ ಮೃದಂಗ್, ಪಂಚಮುಖ ಬ್ರಹ್ಮ ಮೃದಂಗ್, ನಟರಾಜ್, ಮೂನ್, ಸನಾತನ ಮಹರ್ಷಿ ಋಷಿ. ದಿಸ್ ಆಲ್ ಮೆಂಬರ್ಸ್ ಸಿಟಿಂಗ್ ದ ಪ್ಲೇಸ್ ಅಂಡ್ ಸಿ ದ ರಂಬಾ ಡ್ಯಾನ್ಸ್. ಇದು ರಿಯಲ್ ನಡೆದಿರೋದು ಹೆವೆನ್ನಲ್ಲಿ ಮೇಡಮ್. ಇಲ್ಲೇನು ರಂಬೆ ಬಂದಿಲ್ಲ. ನಾನು ಹೇಳಿದ್ದೆಲ್ಲ ಸ್ಟೋರಿ ಅಂದ್ಕೊಂಡು ಬನ್ನಿ ಈ ಕಡೆ. ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು ಅವಾಗ ಹಿಂದಿ. ನನಗೇನು ಹಿಂದಿ ಬರಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೆ ನಿಮ್ಗಾಗಿ. ಮೇಡಮ್ ಇದು ರಂಬಾ, ಊರ್ವಶಿ, ಮೇನಕ, ತಿಲೋತ್ತಮ 4 ಅಪ್ಸರಸಸ್ ದೇವೇಂದ್ರ ಸಮೇತ ಡ್ಯಾನ್ಸ್ करता. 4 members को ही तक ಅಂದರೆ ಡ್ಯಾನ್ಸ್. ಇಸ್ ನೇಮ್ ಭೃಂಗೀಶ್ವರ್. ಈ ಭೃಂಗೀಶ್ವರ್ಗೆ ನೋಡಿ 3 legs ಇದೆ. 24 hours डांस कर, 1 leg रेस्ट है, अंदर 2 leg में डांस कर. ईश्वर की 1 leg रेस्ट. मैंने कैसा डांस करे तो अपोजिट रंबा भी ऐसा डांस करे. देखो सर एक हाथ कैसा है, सेम पोजिशन रंबे हंगे इट्ಕೊಂಡಿದ್ದಾರೆ. ಇನ್ನೊಂದು ಕೈ ನೋಡಿ ಮೇಲೆ ಎತ್ತಿದ್ದಾರೆ, ಅಲ್ಲಿ ರಂಬೆನೂ ಒಂದು ಕೈ ಮೇಲೆ. ಈಸ್ ದ ಮಾಸ್ಟರ್. ಇವ್ರು ಹೇಗೆ ಹೇಳಿದ್ರೆ ಎದುರುಗಡೆ ರಂಬೆ ಡ್ಯಾನ್ಸ್. ನಾವು ಡ್ರಾಮನಲ್ಲಿ ನೋಡ್ತೀವಲ್ಲ, ಸ್ಕ್ರೀನ್ ಹಿಂದ್ಗಡೆಯಿಂದ ಒಬ್ಬರು ವಾಯ್ಸ್ ಬರ್ತಿದ್ದೆ, ಅವ್ನು ಕಾಣಿಸೋದಿಲ್ಲ. ಇದು ಅಷ್ಟೇ, ಯಾರಿಗೂ ಕಾಣಲ್ಲ ನೋಡಿ. ರಂಬೆಗೆ ಮಾತ್ರ, ಆ್ಯಕ್ಟರ್ ಮಾತ್ರ ಸೈಡ್ನಿಂದ ಡೈರೆಕ್ಷನ್ ಕೊಡ್ತಿದ್ದಾರೆ. ಆದರೆ ಇದು ಮಿರರ್ ಇಮೇಜ್ ಮಾತ್ರ. ಇದು ರೈಟ್ ಹ್ಯಾಂಡ್. ಮಿರರ್ನಲ್ಲಿ ನೋಡಿದ್ರೆ ಆಪೋಸಿಟ್ ಕಾಣಿಸೋದಲ್ಲ. ಬನ್ನಿ ಕಾಶಿ ನೋಡಿದ್ರು, ವಾರಣಾಸಿ, ಅನ್ನಪೂರ್ಣಕ ಸ್ಟೋರಿ ಎಲ್ಲಿ ತೋರಿಸಿದ್ರು. ನಾವು ಇದಕ್ಕೆ ಏನು ಹೇಳ್ತೀವಿ ಅಂದರೆ ಈಶ್ವರ ಭಿಕ್ಷಾಟನ ಮೂರ್ತಿ स्टोरी. ಇವರೇ ಈಶ್ವರ ನಿಜ ರೂಪ में प्रत्यक्ष है तो ऐसा है. ನೋಡಿ ಸಿರ್ में ಗಂಗಾ ದೇವಿ, ಥರ್ಡ್ ಐ. ಈ ಕೈನಲ್ಲಿ ಕಪಾಲಂ. ಕಪಾಲಂ ಮೀನ್ಸ್ ಬೆಗ್ಗಿಂಗ್, ಭಿಕ್ಷಾ ಪಾತ್ರೆ. ಸೆಕೆಂಡ್ ಕೈನಲ್ಲಿ ತ್ರಿಶೂಲಂ. ತ್ರಿಶೂಲ ನಿಮ್ಗೆ ಕಾಣಿಸ್ತಾ ಇಲ್ಲ, ಒಂದು ಸೈಡ್ ಇಲ್ಲಿದೆ ನೋಡಿ ಬಿಡಿ. ಇನ್ನೊಂದು ಸೈಡ್ ಅಬ್ಸರ್ವ್ ಮಾಡಿ, ಬೆನ್ನ ಮೇಲೆ ಬ್ಯಾಕ್ ಸೈಡ್ ಹೀಗೆ ಬಂತು. ಇಲ್ಲಿ ಸ್ಟಿಕ್ ಇದೆ, ಹೀಗೆ ಬರುತ್ತೆ. ಹೀಗಿದೆ ಸರ್ ತ್ರಿಶೂಲ, ಹೀಗಿದೆ. ಥರ್ಡ್ ಹ್ಯಾಂಡ್ನಲ್ಲಿ ಡಬಲ್. 4th ಹ್ಯಾಂಡ್ನಲ್ಲಿ ಡಿಯರ್ಗೆ ಫೀಡಿಂಗ್ ಕೊಡ್ತಿದ್ದಾರೆ. ಫೀಡಿಂಗ್ ಅಂದರೆ ಗ್ರಾಸ್ ಫೀಡ್ ಕೊಡ್ತಿದ್ದಾರೆ. ಅಂದರೆ ಈಶ್ವರ ನಿಜ ರೂಪದಲ್ಲಿ ಇದ್ದಾನೆ ಅಂತ ತೋರಿಸಿದ್ದಾರೆ. ಈಶ್ವರ ಅಂದರೆ ಬೇಗೆ ಇದು ಸ್ನೇಕ್ ಇರಬೇಕಲ್ಲ ಒಳ್ಳಲ್ಲಿ, ಇಲ್ಲಿ ಕೈನಲ್ಲಿ ತೋರಿಸಿದ್ದಾರೆ ನಾಗ. ಇದು ಜಂಜೀವಾರ ಅವ್ರು ಹಾಕ್ಕೊಂತಾರಲ್ಲ ಆ ಥರ ಇದು ತೋರಿಸಿದ್ದಾರೆ. ಇದು ಒಂದು ಸ್ಕಲ್. ಇದು ಅದು ಸ್ಮಶಾನದಾಗಿರ್ತಾರಲ್ಲ ಅದಕ್ಕೆ ಕಪಾಲಹಾರ ತೋರಿಸ್ತಾರೆ. ಇದು ವುಡ್ ಸ್ಲಿಪ್ಪರ್ ಪಾದಕ್ಕೆ ಅಂತೀವಿ ನಾವು. ಅದು ಮೊಣಕಾಲು ನೋಡಿ ಹಿಂಗೆ ಬಗ್ಗಿದ್ರೆ ಪಾದ ಎದ್ದೇಳುತ್ತಲ್ಲ ಆ ಥರ ಮಾಡಿದ್ದಾರೆ, ನ್ಯಾಚುರಲ್ ಆಗಿ. ಇನ್ನು ನೀವು ಉಗುರು ನೋಡ್ರಿ, ಉಗುರು ಕ್ಲಿಯರಾಗಿ ಕೆತ್ತಿದೆ ನೋಡಿ ಮೇಡಮ್, ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೋಡಿ ಇವಾಗ ಸ್ವಲ್ಪ ಹೆಣ್ಣುಡುಗರು ಇವಾಗ ಸ್ಟೈಲಾಗಿ ಹೆಬ್ಬೆಳೆ ಹೋದ್ರೆ ಹಿಂಗೆ ಆಗ್ತಾರೆ, ಅವಲ್ಲೇ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇದೆಲ್ಲ ನ್ಯಾಚುರಲ್ ಅಷ್ಟೇ, ಹೆಂಗಿರ್ಬೇಕು ಹಂಗೆ. ಈಶ್ವರ ನಿಜ ರೂಪದಲ್ಲಿ ಇದ್ದಾನೆ ಅಂತ. ಒನ್ ಡೇ ಈಶ್ವರ ಬರ್ತಾರೆ ಕೈಲಾಸದಿಂದ ಬೋಲೋದು. ಪಾರ್ವತಿಯನ್ನು ಟೆಸ್ಟ್ ಮಾಡೋಕ್ಕೆ ಈ ಥರ ಈಶ್ವರ, ಇವರು ಈಶ್ವರನೇ ಬೆಗ್ಗರ್ ವೇಷದಲ್ಲಿ ಬಂದರು. ಭೌತಿ ಭಿಕ್ಷಾಂತಿಕೆ ಅಂತ. ಪಾರ್ವತಿ ದೇವಿ ಸ್ವಲ್ಪ ರೈಸ್ ತಗೊಬಂದು ಹಾಕಿ, ಹಾಲು ತುಪ್ಪ ತಗೊಬಂದು ಸ್ವಲ್ಪ ನಿಧಾನವಾಗಿ ಬಡಿಸ್ತಾ ಇದ್ರೆ ಈಶ್ವರ ಪಾರ್ವತಿ ದೇವನ ಟೆಸ್ಟ್ ಮಾಡೋಣ ಅಂತ ಅವ್ರು ಹುಟ್ಟಿರೋ ಸೀರೆ ಕಳಕ್ಕೆ ಜಾರುವಂಗೆ ಮಾಡ್ತಾರೆ. ಆದರೆ ಸೀರೆ ಮೇಲೆ ಜಾಸನೇ ಇಲ್ಲ, ಅವರು ಭಕ್ತಿಯಿಂದ ಏಕಾಗ್ರತೆಯಿಂದ ಬಡಿಸ್ತಾರೆ. ಅವಾಗ ಈಶ್ವರ ಅವ್ರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ಬಿಡ್ತಾರೆ, ನಾನೇ ಬಂದರು ಈ ಬೆಗ್ಗರ್ ಈ ಥರ ಆಗ್ಬಿಡ್ತಾರೆ. ಅವಾಗ ಅವ್ರಿಗೆ ಬ್ಲೆಸ್ ಮಾಡ್ತಾರೆ, ನೀನು ಅನ್ನಪೂರ್ಣೇಶ್ವರಿ ದೇವಿಯಾಗಿ
ಇದು ರಿಯಲ್ ಆಗಿ ನಡೆದು ವಾರಣಾಸಿನಲ್ಲಿ ರಿಯಲ್ ಆಗಿ ನಡೆದುಬಿಟ್ಟಿದೆ. ದಾಟ್ ಸ್ಟೋರಿ ನಮಗೆ ಇಲ್ಲಿ ಪಿಲ್ಲರ್ ಮೇಲೆ ತೋರಿಸಿದೆ. ಎಲ್ಲ ಸ್ಟೋರಿಗಳು ಸರ್. ಕಾಶಿನಲ್ಲಿ ನಡೆದ್ರೆ ಇಲ್ಲಿ ತೋರಿಸಿದೆ. ಹೆವೆನ್ನಲ್ಲಿ ಹೇಗೆ ರಬ್ಬೆ ಡ್ಯಾನ್ಸ್ ಮಾಡೋದು ಅದು ತೋರಿಸಿದೆ. ಆಯ್ತಾ? ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ನಾವು ಅಲ್ಲಿ ಹೋಗಬೇಕು. ಇಷ್ಟೆಲ್ಲ ಸ್ಟೋರಿ ಹೆಂಗೆ ತಿಳ್ಕೊಂಡಿದ್ದಾರೆ ನೋಡಿ ಅವರು. ಅವ್ರಿಗೊಂದು ಸಲೀಟು. ಮೇಲೆ ಟಾಪ್ ಮೇಲೆ ಪೇಂಟ್ ನೋಡ್ರಿ. ಇದು ಪೇಂಟ್ ಏನಂದ್ರೆ ನ್ಯಾಚುರಲ್ ಪೇಂಟ್. ವಾ, ನ್ಯಾಚುರಲ್ ಅಂದರೆ ವೆಜಿಟಬಲ್ಸ್ ಅಲ್ಲಲ್ಲಿ ಹೋಲ್ ಇದೆ ನೋಡಿ. ಈ ಹೋಲಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಎಲ್ಲ ಗ್ರೈಂಡಿಂಗ್ ಮಾಡಿದ್ರೆ ಜ್ಯೂಸ್ ಬರುತ್ತಲ್ಲ, ಆ ಜ್ಯೂಸಲ್ಲಿ ಹಾಕಿರೋ ಪೇಂಟ್. ಓನ್ಲಿ ಒನ್ ಟೈಮ್, ನೋ ರೀಪೇಂಟ್. 1538 ಹಾಕಿರೋ ಪೇಂಟ್ 490 as one paint. ये पेंटिंग में शीश पार्वती देवी, लेफ्ट हैंड मिरर ಇದೆ ನೋಡಿ. शीश ಪಾರ್ವತಿ ದೇವಿ, ದಿಸ್ ಆಲ್ 7 members ಪಾರ್ವತಿ ಮೇಕಪ್ ಗರ್ಲ್ಸ್. ಈಗ ನವಡೇಸ್ ಇವಾಗ ಬ್ಯೂಟಿ ಪಾರ್ಲರ್ಸ್ ಬರ್ತಾರೆ, ಅವಾಗ ಪಾರ್ವತಿಗೆ ಸಖಿ ನೋಡ್ರಿ, ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಎಲ್ಲ ಇದೆ, ಸ್ಯಾರಿ ಡಿಸೈನ್ಸ್ ಡಿಫ್ರೆಂಟ್ ಆಗಿದ್ದಾವೆ. ಈ ಥರ ಪಾರ್ವತಿ ದೇವಿಗೆ ಅವರು ಮೇಕಪ್ ಮಾಡ್ತಿದ್ರು. ಇದು ಅವಾಗ ಓಲ್ಡ್ ಹೇರ್ ಸ್ಟೈಲ್ಸ್, ಓಲ್ಡ್ ಹೋಗಿ ನ್ಯೂ ಆಗಿದೆ, ಎಲ್ಲರಿಗೂ ಅದೇ. ಇನ್ನು ಡಿಸೈನ್ಸ್ ನೋಡ್ತೀರಾ ಸರ್? ಎ 2 pillar ಸೆಂಟರ್ ಫ್ಲವರ್ ಮಾದರಿ ಇದೆ ಐತಲ್ಲ ಡಿಸೈನ್. ನಾವು ದಿಸ್ ಡಿಸೈನ್ ಸೋಫಾ ಕವರ್ಸ್, ಡೋರ್ ಕರ್ಟನ್, ಕಾರ್ಪೆಟ್ ಮೇಲೆ ಬರುತ್ತೆ. ಆ 2 pillar ಸೆಂಟರ್ ಡಿಫ್ರೆಂಟ್ ಸರ್. ಆ 2 pillar ಸೆಂಟರ್ ಡಿಫ್ರೆಂಟ್, ಬಾರ್ಡರ್ ಡಿಫ್ರೆಂಟ್, ಈ ಲೈನಲ್ಲಿ ಬಾರ್ಡರ್, ಈ 2 pillar ಹಿಂಗೆ ನಾವು ಲೆಕ್ಕ ಹಾಕೊಂಡು ಹೋದರೆ ಈಗ ಪ್ರೆಸೆಂಟ್ ಈ ಡ್ಯಾನ್ಸಿಂಗ್ ಹಾಲ್ನಲ್ಲಿ ಪೇಂಟಿಂಗ್ನಲ್ಲಿ 450 ಡಿಸೈನ್ಸ್. 500 years ಬ್ಯಾಕ್ ಓಲ್ಡ್, ಇವಾಗ ಅದೇ ಲೇಟೆಸ್ಟ್ಗೆ ಎಲ್ಲರೂ ನಾವು ಕಾಪಿ ಹೊಡಿತಾರೆ. ಇವಾಗ ಮೇಲೆ ನೋಡಬೇಕು. ಮತ್ತು ಟಾಪಲ್ಲಿ ಪೇಂಟೇ ನೋಡ್ರಿ. ಈ ಬ್ಲಾಕ್ ಕ್ಯಾಪ್ ಇಟ್ಕೊಂಡಲ್ಲ ಸರ್, ನಮಸ್ಕಾರ ಮಾಡ್ತಾರಲ್ಲ, ಬ್ಲಾಕ್ ಟೋಪಿ. ಹಿ ಈಸ್ ದ ಬಿಲ್ಡರ್ ಆಫ್ ದ ಟೆಂಪಲ್. ವಿರೂಪಣ್ಣ ಫಸ್ಟ್ ಮ್ಯಾನ್ ಟ್ರೆಜರರ್, ಸೆಕೆಂಡ್ ಇಸ್ ಬ್ರದರ್ ವೀರಣ್ಣ ಸೈನ್ಯಾಧ್ಯಕ್ಷ, ಹಂಗಂದ್ರೆ ಆರ್ಮಿ ಕಮಾಂಡರ್. ಎ 2 members ವಿರೂಪಣ್ಣ ಸನ್ಸ್, ಅನದರ್ 2 members ವೈಟ್ ಕ್ಯಾಪ್ಸ್, ಹಂಪಣ್ಣ ಜಕ್ಕಣ್ಣ ಅಂತ ಸ್ಕಲ್ಪ್ಚರ್ಸ್. ಇನ್ 5 members ಇನ್ ಅಸಿಸ್ಟೆಂಟ್ಸ್. ಇಂಪಾರ್ಟೆಂಟ್ 10 members ನಮ್ಗೆ ಇಲ್ಲಿ ಪೇಂಟಲ್ಲಿ ಹಾಕಿ ತೋರಿಸಿದ್ರು. ಅಂದರೆ ಟೆಂಪಲ್ ಕಟ್ಟಿದ್ದು 10 members ಅಲ್ಲ ಸರ್, ನಂಬರ್ ಆಫ್ ಪೀಪಲ್, ಅದರಲ್ಲಿ ಮೇನ್ ಪರ್ಸನ್ ತೋರಿಸಿದ್ರು. ಈ ಹಾಲ್ ನೋಡಿದ್ರೆ 70 pillars ಡ್ಯಾನ್ಸಿಂಗ್ ಹಾಲ್ನಲ್ಲಿದ್ದಾರೆ. ಅಂದರೆ 69 pillars ಎಲ್ಲ ಗ್ರೌಂಡ್ ಟಚ್ ಇದೆ. 1 pillar ಇಸ್ ದ ಹ್ಯಾಂಗಿಂಗ್. ಇದು ಹ್ಯಾಂಗಿಂಗ್ ಪಿಲ್ಲರ್, ನಾನು ತೋರಿಸ್ತೀನಿ, ಸ್ಟೋರಿ ಕೇಳಿ. ಫುಲ್ ಗ್ಯಾಪ್ ಇದೆ, 10% ಗ್ಯಾಪ್ ಇದೆ. ದೇವಸ್ಥಾನ ಕಟ್ಟೋಗಿ ಏನು ಮಾಡಿದಾರೆ ಅಂದ್ರೆ ಸರ್, ಅವರಿಬ್ಬರು ಹಂಪಣ್ಣ ಜಕ್ಕಣ್ಣ ಅಂಬೋರು ನಮ್ಮ ಸ್ಕಿಲ್ ನೋಡ್ರಿ ಅಂತ ಹೇಳ್ಬಿಟ್ಟು ಈ ಒಂದು ಪಿಲ್ಲರ್ ಕನೆಕ್ಷನ್ ಮೇಲೆ ಕೊಟ್ಬಿಟ್ಟು ಟಾಪಲ್ಲಿ ಕನೆಕ್ಷನ್ ಕೊಟ್ಟು ಕೆಳಗಡೆ ಫುಲ್ ಗ್ಯಾಪ್ ಇರೋಂಗೆ ಮಾಡಿದ್ದಾರೆ. ಈ ಪಿಲ್ಲರ್ ಇದ್ದಿದ್ದು ಫಸ್ಟ್ ಇಲ್ಲಿ ಸರ್, ಪಿಲ್ಲರ್ ಇಲ್ಲಿರೋದು 1902ನಲ್ಲಿ ಇಲ್ಲಿತ್ತು. ಅದು ಹೆಂಗಿದೆ ಹಂಗಿದೆ, ಇಷ್ಟು ಹೈಟ್ನಲ್ಲಿ. ಹೀಗಿರೋ ಪಿಲ್ಲರ್ನ ಒನ್ ಡೇ ಅಂದರೆ ಬ್ರಿಟಿಷ್ ಗೌರ್ಮೆಂಟು 1902ನಲ್ಲಿ ಇಬ್ಬರು ಇಂಜಿನಿಯರ್ ಕಳಿಸ್ತಾರೆ. ಇದು ಬಂದು ನೋಡ್ತಾರೆ ಅವರು. ಇಷ್ಟು ದೊಡ್ಡ ಪಿಲ್ಲರ್ ಅಲ್ವಾ, ವೆಯ್ಟ್ ಜಾಸ್ತಿ, ಆದರೆ ಹ್ಯಾಂಗಿಂಗ್ ಆಯ್ತಲ್ಲ, ಅಂದರೆ ಮೇಲೆ ಏನೋ ಸಮಥಿಂಗ್ ಕನೆಕ್ಷನ್ ಇದೆ, ಅದು ನಾವು ನೋಡೋಣ ಅಂತ ಬಂದರು. ಐರನ್ ರಾಡ್ಸ್ ತಗೊಂಡು, ಇಲ್ಲಿರೋ ಪಿಲ್ಲರ್ನ ರಾಡ್ಸ್ ತಗೊಂಡು ಸ್ವಲ್ಪ ಹಿಂದಕ್ಕೆ ಹಂಗೆ ಜರುಗಿಸ್ತಾರೆ. ಯಾವಾಗ ಹಿಂಗೆ ಜರುಗಿಸ್ತಾರೆ ಸರ್, ಇದು ಸ್ಟ್ರೈಟ್ ಆಗಿದೆ ಪಿಲ್ಲರ್. ಅವ್ರು ಜರುಗಿದವಾಗ ಪಿಲ್ಲರ್ ಹಿಂಗೆ ಬೆಂಡ್ ಆಯಿತು ನೋಡಿ. ಈಗಿರೋ ಪಿಲ್ಲರ್ ಸ್ವಲ್ಪ ಬೆಂಡ್ ಆಯಿತು, ಟಿಲ್ಟ್ ಆಯಿತು. ಟಿಲ್ಟ್ ಆದವಾಗ 2 inch ಈ ಪ್ಲೇಸ್ ನಾನು ತೋರಿಸ್ತೀನಿ ಈಗ, ಆ ಪ್ಲೇಸ್ 2 inch ಟಚ್ ಆಗುತ್ತೆ. ಇದು ಟಚ್ ಆಗ್ತಲೇ ಇಲ್ಲಿರೋ 69 pillars ಎಲ್ಲ ಹೀಗೆ ಡಿಸ್ಟರ್ಬ್ ಆಗುತ್ತೆ. ನಾವು ಈ ಪಿಲ್ಲರ್ ಅಡ್ಡಾಡ್ ಆಯ್ತಾ, ಸೈಡ್ಗೆ ಹೊರಟೋಗುತ್ತೆ, ಆ ಪಕ್ಕೆ ಟರ್ನ್ ಆಗುತ್ತೆ. ಇದು ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ಅದು ನೋಡಿ ಮೇಲೆ ಆ 2 pillar ಮೇಲೆ 2 ಜಾಯಿಂಟ್ ಆಗುತ್ತೆ. ಸೆಕೆಂಡ್ ಲೈನಲ್ಲಿ ಜರ ಚೇಂಜ್. ಇಂಜಿನಿಯರ್ಸ್ಗೆ ಗೊತ್ತಾಯ್ತು ಸರ್, ಟೋಟಲ್ ಹಾಲ್ಗೆ ದಿಸ್ ಇಸ್ ದ ಕೀ ಪಿಲ್ಲರ್. ಇದು ಬ್ಯಾಲೆನ್ಸಿಂಗ್ ಪಿಲ್ಲರ್. ಇದು ಹ್ಯಾಂಗಿಂಗ್ ಇದ್ದರೆ ಬಿಲ್ಡಿಂಗ್ ಸೇಫ್, ಫುಲ್ ಟಚ್ ಆದರೆ ಬಿಲ್ಡಿಂಗ್ ಬಿದ್ದೋಗುತ್ತೆ. ಆ ಥರ ಕನೆಕ್ಷನ್ ಸೆಂಟರ್ ಆಫ್ ಗ್ರಾವಿಟಿ ಇದ್ರಲ್ಲಿ ಕೊಟ್ಟಿದ್ದಾರೆ. ನಾನು ಖರ್ಚಿಗೆ ತೆಗ್ಯಾನ, ನಾನು ತೋರಿಸಿ ಮಾಡಿದ್ದೀನಿ. ಯಾರನ್ನ ಒಬ್ರು ಇಟ್ಕೋಬೇಕು, ಫೋಟೋ ತೆಗಿತಾ ಇದ್ರಲ್ಲ ಇದು ನಿಧಾನ ತಗೋಬ ಈ ಬಗ್ಗೆ ಇಲ್ಲಿ ನೋಡಿ ಸರ್, ಇಲ್ಲಿ ಬರಲ್ಲ, ಜಸ್ಟ್ 2 inch ಮಾತ್ರನೇ ಬರೋದಿಲ್ಲ ಅಷ್ಟೇ. 98% ನಾವು ಹ್ಯಾಂಗಿಂಗ್, 2% ಟಚ್ ಆಯಿತು 1902ನಲ್ಲಿ. ಅದು ಬ್ರಿಟಿಷ್ನವ್ರು ಕರೆಸಿದಕ್ಕೆ ಟಚ್ ಆಯಿತು. ಅದೇ 1902 ಬಿಫೋರ್ ಆದರೆ ಫುಲ್ ಗ್ಯಾಪ್ ಇರುತ್ತೆ. ಈಗ ಫುಲ್ ಟಚ್ ಆಯಿತು ಅಂದರೆ ಬಿಲ್ಡಿಂಗ್ ಬಿದ್ದೋಗುತ್ತೆ. ಅರ್ಥ ಆಯ್ತಲ್ಲ? ಸೆಂಟರ್ ಆಫ್ ಗ್ರಾವಿಟಿ ಅಂಬೋದು ಇರಲ್ಪಟ್ಟು
ಈಗ ಬನ್ನಿ ಅಲ್ಲ ನೀವು ಯಾರನ್ನ ASI ಡಿಪಾರ್ಟ್ಮೆಂಟ್ನಲ್ಲಿಲ್ಲ ಆರ್ಕಿಯಾಲಜಿ ಸರ್ವೆ ಅವರೇ ನೀವೇ ಇವರೇ వీళ్ళే మేము మా మామ కోరమంగళ ఆఫీస్ ఇంకా మా మామ శేషాద్రి అని ఉండే వాళ్ళు పంపించారు తెలుసు స్వామి వాళ్ళు పంపించారు అదే అసలు ఇదల్లే కలిసి